ಗೈಸ್ ನಾನು ಇವತ್ತು ಪ್ರೆಸಿಡೆಂಟ್ ಬೈಲಾಳು KHB ಜವಾಬ್ದಾರಿಯನ್ನ ತಗೊಂಡೆ. ಲೇಔಟದ ಅಸೋಸಿಯೇಷನ್ ಮೀಟಿಂಗ್ ಬಗ್ಗೆ ನಾವು ಸೊ ಒಂದು ಆಲ್ರೆಡಿ ಜೋರ ಚಪ್ಪಾಳೆ ನಮ್ಮೆಲ್ಲ ಆಫೀಸ್ ಬೇರರ್ಸಿಗೆ. ಯಾಕೆ ಅಂತಂದ್ರೆ ಇದು ಜವಾಬ್ದಾರಿ ತಗೊಳ್ಳೋದೇ ದೊಡ್ಡ ವಿಚಾರ. ಯಾಕೆಂದ್ರೆ ನಾನು ಒಂದು 20 ಜನಕ್ಕೆ ಫೋನ್ ಮಾಡಿದ್ದೀನಿ, ಸರ್ ನೀವು ಆಗ್ತೀರಾ, ನೀವು ಟ್ರೆಜರರ್ ಆಗ್ತೀರಾ, ನೀವು ಪ್ರೆಸಿಡೆಂಟ್ ಆಗ್ತೀರಾ. ಅಯ್ಯೋ ಸರ್ ನಾನಂತೂ ಆಗಲ್ಲ, ನಾನು ಬೇಕಾದ್ರೆ ಮೆಂಬರ್ ಆಗ್ತೀನಿ. ಬಟ್ ಇಲ್ಲ, ಅವರ ಬ್ಯುಸಿ ಶೆಡ್ಯೂಲ್ ಮಧ್ಯದಲ್ಲಿ ಆಯ್ತು ನಾವು ಒಂದು ಆಫೀಸ್ ಬೇರರ್ಸ್ ಆಗ್ತೀವಿ ಅಂತ ಒಪ್ಕೊಂಡು ಅವರೆಲ್ಲ ಆಫೀಸ್ ಬೇರರ್ಸ್ ಆಗಿದೆ. ಈಗ ಈ ಅಸೋಸಿಯೇಷನ್ ಹೇಗೆ ಶುರು ಆಯಿತು, ಇದ್ರ ಹಿಂದೆ ಏನೇನು ನಡೀತು ಕೆಲಸ ಅನ್ನೋದನ್ನು ಹೇಳಬೇಕು ಅಂದರೆ 2024 ಅಕ್ಟೋಬರ್ 1ನೇ ತಾರೀಕು ನಮಗೆಲ್ಲರಿಗೂ ಈ ಲಾಟ್ರಿ ಆಯಿತು, ಫಸ್ಟ್ ಬ್ಯಾಚ್. ಸೊ ಆ ಲಾಟ್ರಿ ಲಿಸ್ಟಲ್ಲಿ ಕೆಳಗಡೆ ವಿಟ್ನೆಸ್ ಅಂತ ಒಂದಷ್ಟು ಜನ ಸೈನ್ ಹಾಕಿ ಅವ್ರ ಫೋನ್ ನಂಬರ್ ಹಾಕಿದ್ರು. ಸೊ ಆ ನಂಬರ್ಗಳನ್ನೆಲ್ಲ ತೊಗೊಂಡು ಒಂದು ಚಿಕ್ಕ ವಾಟ್ಸಪ್ ಗ್ರೂಪನ್ನು ಶುರು ಮಾಡಿದ್ವಿ. ಅವಾಗ 16 ಜನ ಫಸ್ಟು ಗ್ರೂಪಿಗೆ ಸೇರಿದ್ದು. ಅದು ಹಾಗೆ ಅವ್ರಿಗೆ ಗೊತ್ತಿರೋರನ್ನ ಸೇರಿಸೋದು, ನನಗೆ ಗೊತ್ತಿರೋರನ್ನ ಹಾಗೆ ಸೇರಿಸಿ ಒಂದು 50ರಿಂದ 60 ಮೆಂಬರ್ಸ್ ಆದರು. ಸೊ ಆ ಟೈಮಲ್ಲಿ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಏನಿದೆ, ಮಂಜುನಾಥ್ ಸರ್ ಇದ್ದಾರೆ. ಸೊ ಅವ್ರನ್ನ ನಾನು ರೀಚ್ ಔಟ್ ಆಗ್ತೀನಿ, ಸರ್ ಈ ಥರ ಒಂದು ಮಾಡಬೇಕು ಅಂತಿದ್ದೀವಿ ಒಂದು ಅಸೋಸಿಯೇಷನ್ನು, ನೀವು ಯಾಕೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ರದ್ದು ಒಂದು ವೀಡಿಯೋ ಮಾಡಬಾರ್ದು ಅಂದಿದ್ದಕ್ಕೆ ಸರ್ ಕೋಆಪ್ರೇಟ್ ಮಾಡಿ ಒಂದು ವೀಡಿಯೋ ಮಾಡ್ತಾರೆ. ಅಲ್ಲಿಂದ ಇನ್ನೊಂದು 50 ಜನ ಜಾಯಿನ್ ಆಗ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಒಂದು 100 ಮೆಂಬರ್ಸ್ ನಮ್ಮಲ್ಲಿ ಸಿಗ್ತಾರೆ. ಓಕೆ, ಸೊ 100 ಜನ ಇವಾಗ ಆಯಿತು. ಈಗ ಅಸೋಸಿಯೇಷನನ್ನು ಶುರು ಮಾಡಬೇಕು. ಶುರು ಹೇಗೆ ಮಾಡೋದು, ಒಂದು ರಿಜಿಸ್ಟರ್ಡ್ ಮಾಡೋಣ. ಯಾಕೆಂದರೆ ಯಾವತ್ತಿದ್ರೂ ಒಂದು ರಿಜಿಸ್ಟರ್ಡ್ ಬಾಡಿಗೆ ಇದಿರುತ್ತೆ. ದಯವಿಟ್ಟು ಎಲ್ಲ ಈ ಕಡೆ ಬನ್ನಿ. ಆಮೇಲೆ ಯಾಕೆ ಚೇರ್ ಮೇಲೆ ಇಟ್ಕೊಂಡು ಬರೀತಾ ಇದ್ದೀರಾ, ದಯವಿಟ್ಟು ನಿಂತಿರೋರಿಗೆ ಚೇರ್ ಕೊಡಿ. ಸರ್ ಕೂತ್ಕೊಳ್ಳಿ, ಖಾಲಿ ಚೇರ್ ಇದೆ, ದಯವಿಟ್ಟು ಕೂತ್ಕೊಳ್ಳಿ. ಸರ್ ಕೂತ್ಕೊಳ್ಳಿ, ಸರ್ ಕೂತ್ಕೊಳ್ಳಿ. ಇದಕ್ಕೆ ಖರ್ಚಾಗುತ್ತೆ ಅಂತ ಹೇಳಿದ್ರು. KRWA ಅಂತ, ಕರ್ನಾಟಕ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಅದೊಂದು ಆಡಿಟರ್ ಆಫೀಸ್ ಅದು. ಸೊ ಅವರೊಂದು 24,000 ರೂಪೀಸ್ ಖರ್ಚಾಗುತ್ತೆ ಅಂದರು. ನಾವು ಓವರ್ ಆ್ಯಂಡ್ ಅಬೋವ್ ಒಂದು 10,000 ರೂಪೀಸ್, ಅಂದರೆ ಒಂದು ಟೋಟಲ್ ಒಂದು 35,000 ರೂಪೀಸ್ ಬಡ್ಜೆಟ್ ಹಾಕ್ಕೊಂಡು. ಹಾಗಾಗಿ ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ಹೇಳಿದೆ, ಹಿಂಗೆ ಮಾಡಬೇಕು ಅಂತಿದ್ದೀವಿ ಅಂತಂದು. ಅವಾಗ ನಂದು ಪರ್ಸ್ನಲ್ ಅಕೌಂಟಿಂದು QR ಕೋಡ್ನ ಹಾಕಿ ಐ ಥಿಂಕ್ ವಿತಿನ್ 2 days ಒಂದು 47,000 ರೂಪೀಸ್ ಕಲೆಕ್ಟ್ ಆಯಿತು. ಸೊ ನಮಗೆ ಇನಿಷಿಯಲ್ ಫಂಡ್ ಬಂತು ಇದನ್ನು ಶುರು ಮಾಡೋದು. ಸೊ ಹಾಗಾಗಿ ಆ ಏಜೆನ್ಸಿ ಅವ್ರನ್ನ ನಾವು ಅಪಾಯಿಂಟ್ ಮಾಡಿಕೊಂಡು ಕೋರ್ ಕಮಿಟಿ ಮೆಂಬರ್ಸನ್ನು ನಾವು ಡಿಸೈಡ್ ಮಾಡಿ, ಅದಾದಮೇಲೆ ಆ ಅಮೌಂಟನ್ನು ಅವ್ರಿಗೆ ಕೊಟ್ಟು ಅಸೋಸಿಯೇಷನ್ ಈಗ ರಿಜಿಸ್ಟರ್ಡ್ ಆಗಿದೆ. ಇಟ್ಸ್ ಎ ರಿಜಿಸ್ಟರ್ಡ್ ಬಾಡಿ. ಹೌದು. ಸೊ ಹಾಗಾಗಿ ಅದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಈಗ ಬ್ಯಾಂಕ್ ಅಕೌಂಟ್ ಒಂದು ಓಪನ್ ಮಾಡಬೇಕು ಅಸೋಸಿಯೇಷನ್ ಹೆಸರಲ್ಲಿ. ಯಾಕೆಂದರೆ ಇವಾಗ ಬಂದಿರೋ ದುಡ್ಡೆಲ್ಲ ನಾನು ನನ್ನ ಪರ್ಸ್ನಲ್ ಅಕೌಂಟಿಗೆ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾವು ಅಸೋಸಿಯೇಷನ್ ಅಕೌಂಟ್ ಅಂತ ಅದ್ರದ್ದೇ ಸಪ್ರೇಟ್ ಒಂದು ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಆ ಅಕೌಂಟ್ ಓಪನಿಂಗ್ ಪ್ರೊಸೆಸ್ಸು ಇನ್ನೊಂದು 4-5 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಪ್ಯಾನ್ ಕಾರ್ಡ್ ಕೂಡ ಬಂದಿದೆ, ಅಸೋಸಿಯೇಷನ್ದೇ ಸಪ್ರೇಟ್ ಪ್ಯಾನ್ ಕಾರ್ಡ್ ಇದೆ, ಅದು ಪ್ಯಾನ್ ಕಾರ್ಡ್ ಬಂದಿದೆ. ಈಗ ಅಸೋಸಿಯೇಷನ್ ಯಾಕೆ ಬೇಕು, ಅಥವಾ ಇದನ್ನೆಲ್ಲ ಯಾಕೆ, ಈ ಸರ್ಕಸ್ ಎಲ್ಲ ನಾವು ಯಾಕೆ ಮಾಡಬೇಕಾಗಿತ್ತು ಅನ್ನೋದೊಂದು ಪ್ರಶ್ನೆ ಎಲ್ಲರೂ ಮನಸ್ಸಲ್ಲಿ ಇರ್ಬೋದು. ಈಗ ಇಲ್ಲಿ ಬಂದಿರೋರಲ್ಲಿ ನನ್ನ ಪ್ರಕಾರ 99% ಎಲ್ಲ KHB ಆಫೀಸಿಗೆ ಹೋಗಿರ್ತೀರಾ. ಸರ್ ರಿಜಿಸ್ಟ್ರೇಷನ್ ಯಾವಾಗ, ಖಾತಾ ಯಾವಾಗ ಅಂತ ಕೇಳಿರ್ತೀರಾ. ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಡೈಲಾಗ್ ಹೊಡೆದಿರ್ತಾರೆ, 2 ತಿಂಗಳು, 1 ತಿಂಗಳು, ಇನ್ನೇನು ಆಗೋಯ್ತು, ಈ ವರ್ಷದ ಕೊನೆ, ಈ ಥರ ಹೇಳ್ಕೊಂಡು ಬಂದಿದ್ದಾರೆ. ಇದಕ್ಕೇನು ಅಂದರೆ, ನೀವು ಒಬ್ಬೊಬ್ಬರೇ ಹೋಗ್ತಾ ಇದ್ದೀರಾ ಅಲ್ಲಿ. ಬಟ್ ಒಂದು ಸಂಘಟನೆ ಆಗೋದಾಗ ಆ ಸಂಘಟನೆಗೆ ಒಂದು ಶಕ್ತಿ ಅಂತ ಇದ್ದೇ ಇರುತ್ತೆ. ಓ ಇಲ್ಲಪ್ಪ, ಇವರೆಲ್ಲ ಜನ ಒಗ್ಗಟ್ಟಾಗ್ಬಿಟ್ಟಿದ್ದಾರೆ, ಇನ್ನು ನಾವು ಇವ್ರನ್ನ ಸುಮ್ಮನೆ ಏನೋ ಹೇಳ್ಬಿಟ್ಟು ತೇಳ್ಸೋಕ್ಕಾಗಲ್ಲ, ನಾವು ಜವಾಬ್ದಾರಿಯುತವಾಗಿ ಉತ್ತರಗಳನ್ನ ಕೊಡ್ಬೇಕು. ಯಾಕೆಂದರೆ ನಾವು ಲೆಟ್ರಲ್ಲಿ ಬರಿತೀವಿ ಅವ್ರಿಗೆ, ಅಸೋಸಿಯೇಷನ್ ಲೆಟರ್ ಹೆಡ್ಡಲ್ಲಿ ಮಾಹಿತಿಯನ್ನು ಕೇಳ್ಬಿಟ್ಟು ನಾವು ಲೆಟ್ರಲ್ಲಿ ಬರಿತೀವಿ. ಅವ್ರು ನಮ್ಗೆ ಲೆಟರಲ್ಲಿ ರೈಟಿಂಗಲ್ಲಿ ಉತ್ತರ ಕೊಡಬೇಕು. ಅವ್ರು ಸುಮ್ಮನೆ ಬಾಯಿ ಮಾತಲ್ಲಿ 2 ತಿಂಗಳು ಅಂತ ಹೇಳೋಕ್ಕಾಗಲ್ಲ. ಸೊ ದೇ ವಿಲ್ ಬಿ ಬೌಂಡ್ ಟು ಒಬೇ ಆರ್ ಫಾಲೋ ಆ್ಯಸ್ ದೇ ಸ್ಪೀಕ್. ಅವ್ರು ಏನು ಹೇಳ್ತಾರೋ ಅವ್ರು ಅದನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಒಂದು ಲೆಟರ್ ಕೂಡ ಡ್ರಾಫ್ಟ್ ಮಾಡಿದ್ದೀವಿ. ಅದನ್ನು ಕಮಿಷನರ್ ಅವರಿಗೆ ನಾವು ಕೊಡಬೇಕು ಅಂತಿದ್ದೀವಿ. ಆಮೇಲೆ ಈಗ ಹೌಸಿಂಗ್ ಮಿನಿಸ್ಟರು ಮೋಸ್ಟ್ಲಿ ಶಿವಲಿಂಗೇಗೌಡರು ಇದಾಗ್ತಾರೆ ಅಂತ ಅಂದ್ಕೊತಾ ಇದ್ದೀನಿ. ಅವ್ರನ್ನ ಕೂಡ ಭೇಟಿ ಮಾಡೋದಕ್ಕೆ ಒಂದು ಅಪಾಯಿಂಟ್ಮೆಂಟಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆಮೇಲೆ ಸೆಕ್ರೆಟ್ರಿ, ಹೌಸಿಂಗ್ ಡಿಪಾರ್ಟ್ಮೆಂಟಿನ ಸೆಕ್ರೆಟ್ರಿ ಅವ್ರನ್ನೂ ಕೂಡ ಭೇಟಿ ಮಾಡಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು, ಈ ರೀತಿ ವರ್ಷಾನುಗಟ್ಟಲೆ ಆಗಿದೆ, ನಾವು ದುಡ್ಡು ಕಟ್ಟಿ ರಿಜಿಸ್ಟ್ರೇಷನ್ನು ಮತ್ತು ಖಾತಾ ಇನ್ನೂ ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಮಾಡಿಕೊಡಿ ಅಂತ ಹೇಳೋದಕ್ಕೆ ಒಂದು ರೆಪ್ರೆಸೆಂಟೇಷನ್ ಇವತ್ತು ರೆಡಿ ಆಗಿದೆ. ನಿಮ್ಮೆಲ್ಲರದ್ದು ಸಿಗ್ನೇಚರ್ ಅದಕ್ಕೆ ಬೇಕಾಗುತ್ತೆ, ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ.
ಈಗ ಅಸೋಸಿಯೇಷನ್ನ ಮುಂದಿನ ಕೆಲಸಗಳೇನು ಅಥವಾ ಫ್ಯೂಚರಲ್ಲಿ ನಾವು ಏನು ಮಾಡಬೇಕು ಅಂತಿದ್ದೀವಿ ಅಂದರೆ, ಇವತ್ತು ಎಲ್ಲಿ ಯಾರೂ ಮನೆ ಕಟ್ಟಿಲ್ಲ, ಯಾರೋ ಒಬ್ಬರು ಒಂದು ಕಾಂಪೌಂಡ್ ಹಾಕಿದ್ದಾರೆ, ಇನ್ನೊಬ್ರು ಯಾರೋ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ. ಈಗ ನಾಳೆ ದಿನ ನಾವೆಲ್ಲ ಇಲ್ಲಿ ವಾಸ ಇರೋದಕ್ಕೆ ಬರ್ತೀವಿ ಅಂದ್ಕೊಳ್ಳೋಣ, ಇಲ್ಲಿನ ಸಮಸ್ಯೆಗಳು ಒಂದಷ್ಟು ಬರುತ್ತೆ. ಯಾವುದೋ ಸ್ಟ್ರೀಟ್ ಲೈಟ್ ಕೆಟ್ಟೋಯ್ತು, ಇಲ್ಲ ನಮಗೊಂದು ಏನೋ ಒಂದು ಪೊಲೀಸ್ ಸ್ಟೇಷನ್ ಔಟ್ ಪೋಸ್ಟ್ ಬೇಕು, ಅಥವಾ ಇಲ್ಲಿ ಕಸದ ಸಮಸ್ಯೆ ಬರ್ಬೋದು, ಕಸ ತೆಗಿತಾ ಇಲ್ಲ ಟೈಮಿಗೆ ಕರೆಕ್ಟಾಗಿ ಅನ್ನೋದು. ಸೊ ಇದೆಲ್ಲದಕ್ಕೂ ಒಂದು ಅಸೋಸಿಯೇಷನ್ ಅಂತಿದ್ರೆ ಆ ಅಸೋಸಿಯೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಒಬ್ಬೊಬ್ಬರೇ ಒಂದೊಂದೇ ಮನೆಯವರು ಹೋಗ್ಬಿಟ್ಟು ಅಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅಸೋಸಿಯೇಷನ್ ಬರೋದು. ಸೊ ಆ ರೀತಿಯಲ್ಲಿ ವ್ಯವಸ್ಥೆ ನಡೆಯುತ್ತೆ. ಆಮೇಲೆ ಈ ಅಸೋಸಿಯೇಷನ್ ಬೈಲಾಸ್ನ ನೀವೇನಾದರೂ ಓದಿದ್ರೆ ಅದರಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನೋ ಒಂದು ಅಂಶನೂ ನಾವು ಸೇರಿಸಿದ್ದೀವಿ. ಅದೇನು ಅಂದರೆ, ಇಲ್ಲಿರೋ ಜನಗಳಿಂದಾನೇ ಡೆಪಾಸಿಟ್ಸ್ನ ಕಲೆಕ್ಟ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮನೆ ಕಟ್ಟಬೇಕು, ಅವ್ರಿಗೆ ಲೋನ್ ಬೇಕು ಅಂದರೆ ಲೋನ್ ಕೊಡುವಂಥ ಫೆಸಿಲಿಟಿನೂ ಇಲ್ಲಿರುತ್ತೆ ಅಟ್ ಎ ಲೋವರ್ ಇಂಟ್ರೆಸ್ಟ್ ರೇಟ್. ಡೆಪಾಸಿಟ್ಸ್ ಇಡಬೇಕು ಅಂದರೆ ಡೆಪಾಸಿಟ್ ಇಡೋದಕ್ಕೂ ಅವಕಾಶ ಇದೆ. ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಎ ಕೋಆಪರೇಟಿವ್ ಬ್ಯಾಂಕ್ ಆಗೂ ಇದು ಫಂಕ್ಷನ್ ಆಗ್ಬೋದು. ಆಮೇಲೆ ಈಗ ಒಂದು ಅಸೋಸಿಯೇಷನಿಗೆ ಸ್ಟ್ರೆಂತ್ ಬರಬೇಕು ಅಂತಂದರೆ 2 ರೀತಿಯಲ್ಲಿ ಬರುತ್ತೆ. ಒಂದು, ದ ನಂಬರ್ ಆಫ್ ಮೆಂಬರ್ಸ್ ಇನ್ ದಿ ಅಸೋಸಿಯೇಷನ್. ಎಷ್ಟು ಜನ ಒಂದು ಅಸೋಸಿಯೇಷನಿಗೆ ಮೆಂಬರ್ಸ್ ಆಗ್ತಾರೋ ಅಷ್ಟು ಶಕ್ತಿ ಅದಕ್ಕೆ ಬರುತ್ತೆ. 2ನೇದು ಫಿನಾನ್ಷಿಯಲ್ ಸ್ಟ್ರೆಂತ್. ಅಸೋಸಿಯೇಷನ್ ಇವತ್ತು ನೋಡಿ, ಇವತ್ತು ಈ ಪೆಂಡಾಲ್ ಹಾಕ್ಸಿದ್ದೀವಿ, ಇದೆಲ್ಲ ಸ್ಟೇಷನರಿ ಬಂದಿದೆ, ಇದೆಲ್ಲ ಈ ಮೈಕು ಸ್ಪೀಕರ್ ಕೂಡ ಜನಗಳು ಏನು ದುಡ್ಡು ಕೊಟ್ಟರು ಅದ್ರಲ್ಲಿ ತೊಗೊಂಡಿರೋದು. ಸೊ ಹಾಗಾಗಿ ಒಂದು ಫಿನಾನ್ಷಿಯಲ್ ಸ್ಟ್ರೆಂತ್ ಕೂಡ ಅಸೋಸಿಯೇಷನಿಗೆ ನಾವು ತುಂಬಿಸ್ಬೇಕು. ಅದು ಹೇಗೆ ಅಂದರೆ, ಆಸ್ ಸೂನ್ ಆಸ್ ದಿ ನಂಬರ್ ಆಫ್ ಮೆಂಬರ್ಸ್ ಇನ್ಕ್ರೀಸು, ಇದು ಆಟೋಮೆಟಿಕ್ ಆಗಿ ಫಿನಾನ್ಷಿಯಲ್ ಸ್ಟ್ರೆಂತ್ ಕೂಡ ಬರುತ್ತೆ. ಸೊ ನಾವೆಲ್ಲ ಏನು ಅಂದ್ಕೊಂಡ್ವಿ, ಒಂದು ಅಸೋಸಿಯೇಷನಿಗೆ ಒಂದು ಡೆವಲಪ್ಮೆಂಟ್ ಫೀಸ್ ಅಂತ ಕಲೆಕ್ಟ್ ಮಾಡೋಣ, ಎವ್ರಿ ಮಂತ್ ಮಾಡೋಣ, ಅಥವಾ ಬೈ ಇಯರ್ಲಿ ಮಾಡೋಣ, ಅಥವಾ ಇಯರ್ಲಿ ಒನ್ಸ್ ಮಾಡೋಣ. ಸೊ ಒಂದು ಕಾರ್ಪಸ್ ಫಂಡ್ ಅಂತ ಬಿಲ್ಡ್ ಆಗುತ್ತೆ. ಸೊ ಇದು ನಮ್ಗೇನು ಅಂದರೆ, ನಾಳೆ ದಿನ ಇಲ್ಲಿ ಯಾವುದೋ ಒಂದು CA ಸೈಟ್ ಅಲಾಟ್ಮೆಂಟಿಗೆ ಬರುತ್ತೆ. CA ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟ್, ಸಾರ್ವಜನಿಕ ಸೌಲಭ್ಯ ನಿವೇಶನ. ಸೊ ಆ CA ಸೈಟ್ ಅಪ್ಲೈ ಮಾಡಬೇಕು ಅಂತಂದರೆ ಅದು ಅಸೋಸಿಯೇಷನ್ ಹೆಸರಲ್ಲಿ ಮಾಡಿ, ಆ ಸೈಟ್ ಅಪ್ಲಿಕೇಶನ್ನಿಗೆ ಬೇಕಾಗಿರುವಂಥ ದುಡ್ಡನ್ನು ಕಟ್ಟಿ ಒಂದು ಅಸೋಸಿಯೇಷನ್ ಆಫೀಸ್ ಅಂತ ಓಪನ್ ಮಾಡೋ, ಅಥವಾ ಆ ಅಸೋಸಿಯೇಷನ್ ಪ್ರಿಮೈಸಸ್ಸಲ್ಲೇ ನಾವು ಯಾವುದಾದ್ರೂ, ಈಗ ನಮಗೊಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಬೇಕು, ಇಲ್ಲಿ ಜನ ಇದ್ದಾರೆ ಬಟ್ ಮೆಡಿಕಲ್ ವ್ಯವಸ್ಥೆ ಇಲ್ಲ, ಸೊ ಅಂಥದ್ದಕ್ಕೊಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಜಾಗ ಬಾಡಿಗೆ ಕೊಡೋದು, ಅಥವಾ ಒಂದು ಪೋಸ್ಟ್ ಆಫೀಸು, ಬ್ಯಾಂಕು, ಪೊಲೀಸ್ ಸ್ಟೇಷನ್ ಏನಾದರೂ ಆಗಿರ್ಬೋದು. ಬಟ್ ಈ ಲೇಔಟಿನ ಯೂಸ್ ಆಗೋದಿಲ್ಲ, ಲೇಔಟಿಗೆ ಅದು ಪ್ರಯೋಜನಕ್ಕೆ ಬರೋ ಥರ ನಾವು ಮಾಡ್ಬೋದು. ಸೊ ಅದೆಲ್ಲದಕ್ಕೂ ವಿ ಹ್ಯಾವ್ ಟು ಹ್ಯಾವ್ ಅ ಫಂಡ್ ಅಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅಸೋಸಿಯೇಷನ್ ಆಫೀಸ್ ಬೇರರ್ಸು ಯೂಶುವಲ್ ಆಗಿ ಏನಾಗ್ತಿತ್ತು, ಈ ಬೇರೆ ಅಸೋಸಿಯೇಷನ್ಗಳಲ್ಲಿ ನಾನು ನೋಡಿದ್ದೀನಿ, ಅವ್ರದ್ದು ಈ ವಾಲಂಟಿಯರಿ ಸರ್ವಿಸ್ ಅಂತ, ಅಂದರೆ ಅವ್ರೇನು ದುಡ್ಡೇನು ತೊಗೊಳಲ್ಲ, ಅಂದರೆ ಅವ್ರಿಗೇನು ಸಂಬಳದ ಥರ ಬರಲ್ಲ, ಅವರು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡೋದು. ಬಟ್ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಆಫ್ಟರ್ ಎ ವೈಲ್ ಒಂದು ಫೆಟಿಗ್ ಬಂದ್ಬಿಡುತ್ತೆ. ಇದೇನು ನಾನು ಬಿಟ್ಟು ಮಾಡ್ತಾ ಇದ್ದೀನಿ, ಏನು ಇದರಲ್ಲಿ ನನಗೇನು ಲಾಭನೇ ಇಲ್ಲ, ಅಥವಾ ನನಗೇನು ಇದರಲ್ಲಿ ರೆಮ್ಯುನರೇಷನ್ ಥರ ಇಲ್ಲ, ಅಥವಾ ಕಾಂಪನ್ಸೇಷನ್ ಏನೂ ಆಗ್ತಿಲ್ಲ. ಸೊ ಬೈಲಾಸಲ್ಲಿ ನಾವು ಅದನ್ನು ತಂದಿದ್ದೀವಿ, ದಟ್ ಇನ್ ಎನಿ ಕೇಸ್ ಯಾವುದಾದ್ರೂ ಒಂದು ಟೈಮಲ್ಲಿ ಯಾರು ಆಫೀಸ್ ಬೇರರ್ಸು ತಮ್ಮ ಪರ್ಸ್ನಲ್ ಎಕ್ಸ್ಪೆನ್ಸಸ್ನ ಹಾಕ್ಬಿಟ್ಟು ಅಸೋಸಿಯೇಷನ್ ಕೆಲಸ ಮಾಡಿದ್ರೆ ಅದ್ರದ್ದು ರಿಯಂಬರ್ಸ್ಮೆಂಟನ್ನು ತೊಗೊಳ್ಬೋದು ಅಂತ. ಆಮೇಲೆ ದ ಟರ್ಮ್ ಆಫ್ ದಿ ಆಫೀಸ್, ಈ ಅಸೋಸಿಯೇಷನ್ ಟರ್ಮ್ದು 3 ವರ್ಷ ಇದೆ. ಅಂದರೆ ಈಗ ನಾವೇನು ಆಫೀಸ್ ಬೇರರ್ಸ್ ಆಗಿದ್ದೀವಿ, ವಿ ಆರ್ ನಾಮಿನೇಟೆಡ್ ಫಾರ್ 3 years. 3 ವರ್ಷ ಆದಮೇಲೆ ಮತ್ತೆ ಯಾವುದಾದ್ರೂ, ಈಗ ನಿಮ್ಮಲ್ಲಿ ಯಾರೋ ಒಂದು 7 ಜನ, ಸರ್ ನಾವು ಇನ್ಮೇಲೆ ಅಸೋಸಿಯೇಷನನ್ನು ಆ್ಯಕ್ಟಿವಿಟೀಸ್ನ ಮುಂದುವರಿಸ್ತೀವಿ, ನಾನು ಪ್ರೆಸಿಡೆಂಟ್ ಆಗ್ತೀನಿ, ನಾನು ಸೆಕ್ರೆಟ್ರಿ ಆಗ್ತೀನಿ ಅಂತ ನಿಮ್ಮಲ್ಲಿ ಒಂದು ಏನೋ ಒಂದು 7-8 ಜನ ಬೇರೆ ಒಂದು ಟೀಮ್ ಫಾರಮ್ ಆದರೆ, ಆ ಟೀಮು ಇವಾಗ ಇರೋ ಟೀಮ್ ಕೂಡ ಇಲ್ಲ ನಾವು ಇವ್ರು ಮಾಡಬೇಕು ಅಂತಿದ್ದೀವಿ, ಆ ಟೀಮು ಮಾಡಬೇಕು ಅಂತಿದ್ದಾಗ ಎಲೆಕ್ಷನ್ಸ್ ಆಗುತ್ತೆ. ಯಾವ ಟೀಮಿಗೆ ಹೆಚ್ಚಿನ ವೋಟ್ ಬರುತ್ತೋ ಆ ಟೀಮ್ಗೆ ಇದು ಸಿಗುತ್ತೆ, ಏನು ಆಫೀಸ್ ಬೇರರ್ಸ್ ಆಗಿ ಸಿಗುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಅನ್ಕಂಟೆಸ್ಟೆಡ್, ಎದುರುಗಡೆ ಯಾರೂ ಇರೋದೇ ಇಲ್ಲ. ಈಗ 3 ಜನ, ಈಗ ನಾವೇನು 7 ಜನ ಇದ್ದೀವಿ, ಇದೇ 7 ಜನ ಕಂಟಿನ್ಯೂ ಮಾಡಿ ಅಂದರೆ ಅವರು ಕಂಟಿನ್ಯೂ ಆಗ್ತಾರೆ. ಸೊ ಹಾಗಾಗಿ ಇದು ಏನೋ ಅಸೋಸಿಯೇಷನ್ನು ಅಭಿಜಿತ್ ಶುರು ಮಾಡಿದ್ರು, ಅಥವಾ ರಾಕೇಶ್ ಸರ್ದು, ಲತಾ ಮೇಡಮ್ದು, ಅಥವಾ ಅವ್ರದ್ದು ಪವನ್ ಸರ್ದು ಅಲ್ಲ. ಇದು ನಿಮ್ಮೆಲ್ಲರದ್ದು, ಅಂದರೆ ನಮ್ಮೆಲ್ಲರದ್ದು ಅಸೋಸಿಯೇಷನ್. ಸೊ ಯಾರು ಬೇಕಾದರೂ ಪ್ರೆಸಿಡೆಂಟ್ ಆಗಿ, ಯಾರು ಬೇಕಾದರೂ ಸೆಕ್ರೆಟ್ರಿ ಆಗ್ಬೋದು. ಇವಾಗಲೂ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಬರೀ ನಾವು 3 ಜನನ ರೆಸ್ಟ್ರಿಕ್ಟ್ ಮಾಡಿದೆ, ಯಾಕಂದರೆ ಮಿನಿಮಮ್ 7 ಅಂತಿತ್ತು, ಆ 7 ಆಗಿದೆ. ಇಲ್ಲ ಸರ್ ನಾನು ಈ ವರ್ಷದಿಂದಾನೇ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಮುಂದೆ ಬನ್ನಿ.
ಆಲ್ಮೋಸ್ಟ್ ಆಲ್ ಒಂದು 30 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಗಳನ್ನೇ ನಾವು ಮಾಡ್ಬೋದು. ಬೈಲಾಸಲ್ಲಿ ಅದ್ರದ್ದು ಇದಿದೆ, ಅಲೌ ಮಾಡ್ತಾರೆ. ಸೊ ಹಾಗಾಗಿ ಇದು ರಿಸ್ಟ್ರಿಕ್ಟೆಡ್ ಅಲ್ಲ. ಈಗ ಈ ಖಾತಾ ಮತ್ತು ರಿಜಿಸ್ಟ್ರೇಷನ್ ಎಲ್ರದ್ದು ಅದೊಂದು ಪ್ರಶ್ನೆ ಇದ್ದೇ ಇದೆ, ಯಾವಾಗ ಸರ್ ಏನು ಕತೆ. ಈ ವಿಚಾರವಾಗಿ ನಾನು ಕಮಿಷನರ್ನವ್ರನ್ನ ಭೇಟಿ ಮಾಡಿದ್ದೆ ಮತ್ತು ಹಾಲೇಶಪ್ಪ ಎಡಬಲಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನಾಗಿದೆ ವಾಸ್ತವವಾಗಿ ಅಂದರೆ, ಇದಕ್ಕಿನ್ನೂ ರೇರಾ ಅಪ್ರೂವಲ್ ಸಿಕ್ಕಿಲ್ಲ. ಈ ಲೇಔಟಿಗೆ ರೇರಾ ಅಪ್ರೂವಲ್ ಸಿಕ್ಕಿಲ್ಲ. ಮಾಗಡಿ ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದನೂ ಅಪ್ರೂವಲ್ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದರೆ, ಇವರು ಅಲಾಟ್ಮೆಂಟ್ ಮಾಡೋ ಟೈಮಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಅಂತಲೇ ಬರೆದಿದ್ವಿ. ಇವತ್ತಿಲ್ಲಿ ನೋಡಿದ್ರೆ ಕರೆಂಟ್ ಇಲ್ಲ. ಇವಾಗ ನೀವು ಯಾರು ಮನೆ ಕಟ್ತೀರಾ ಅಂತಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಸ್ಯಾನಿಟ್ರಿ ಕನೆಕ್ಷನ್ ಎಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ, ಸ್ಟ್ರೀಟ್ ಲೈಟ್ ಕೂಡ ಇಲ್ಲ, ಕರೆಂಟ್ ಲೈನು ಎಲ್ಲ ಕದ್ಕೊಂಡು ಹೋಗಿದೆ. ಸೊ ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ದೆ ನಾವು ಅಪ್ರೂವಲ್ಸ್ ಕೊಡಲ್ಲ ಅಂತ ರೇರಾ ಮತ್ತು ಮಾಗಡಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು KPTCಯಲ್ಲಿ ಕಟ್ಟಬೇಕಾಗಿರೋ ದುಡ್ಡನ್ನು ಕಟ್ಟಿ, ಮಾಗಡಿ ಟೌನ್ ಪ್ಲಾನಿಂಗ್ ಅಥಾರಿಟಿಗೆ ಕಟ್ಟಬೇಕಾಗಿರೋ ಫೀಸನ್ನೆಲ್ಲ ಕಟ್ಟಿ, ಇವಾಗ ಅಪ್ರೂವಲ್ಸಿಗೆ ದೇ ಆರ್ ಪುಷಿಂಗ್ ಇಟ್. ಇವಾಗ ಒಂದು ಸ್ವಲ್ಪ ಪೇಪರ್ ವರ್ಕ್ಸು ನಡೀತಾ ಇದೆ. ಅದು ನನಗೆ ಗೊತ್ತಾದಂಥ ವಿಚಾರ. ಹಾಗಾದ್ರೆ ಇನ್ನು ಎಷ್ಟು ತಿಂಗಳಾಗ್ಬೋದು ಅಂದರೆ, ಮಿನಿಮಮ್ ಇದು ಇನ್ನೊಂದು 6 ತಿಂಗಳಂತೂ ಗ್ಯಾರಂಟಿ ಆಗುತ್ತೆ. ಯಾಕಂದರೆ ರೇರಾ ಅಪ್ರೂವಲ್ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಆಮೇಲೆ ಇವ್ರು ಏನು ಪ್ರಪೋಸ್ಡ್ ಲೇಔಟ್ ಪ್ಲ್ಯಾನ್ ಇತ್ತು ಅದರಿಂದ ಒಂದು ಸ್ವಲ್ಪ ಡಿವಿಯೇಷನ್ ಆಗಿದೆ. ಪಾರ್ಕ್ಗಳನ್ನ ತೊಗೊಂಡೋಗಿ ಸೈಟ್ ಮಾಡಿದ್ದಾರೆ, ಗ್ರೀನ್ ಸ್ಪೇಸನ್ನ ಕಮ್ಮಿ ಮಾಡಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ವೈಲೇಷನ್ಸ್ ಆಗಿದೆ. ಅದನ್ನೆಲ್ಲ ಅವ್ರು ಕರೆಕ್ಷನ್ಸ್ ಮಾಡಿಬಿಟ್ಟು ಆಮೇಲೆ ಅದರದ್ದು ಅಪ್ರೂವಲ್ಸನ್ನು ತೊಗೊತಾರೆ. ಬಟ್ ನೆವರ್ ದ ಲೆಸ್ ಈಗ ಏನು ರೆಪ್ರೆಸೆಂಟೇಷನ್ ನಾವು ರೆಡಿ ಮಾಡಿದ್ದೀವಿ ಅದನ್ನು ನಾವು ನಾಳೆ ಇಲ್ಲ ನಾಡಿದ್ವಿ, ಈಗ ನಿಮ್ಮಲ್ಲಲ್ಲಿ ಸುಮಾರು ಒಂದು 20-25 ಜನ ಅಲ್ಲಿ ಬರಬೇಕು. ಇವಾಗ ಅಲ್ಲಿ ಕಮಿಷನರ್ ಆಫೀಸ್ ಹತ್ರ ಬರಬೇಕು ಈ ಮುಂದಿನ ವಾರದಲ್ಲಿ. ಈಗ ನೀವೆಲ್ಲ ಸೇರ್ಬಿಟ್ಟು ಹೇಳಬೇಕು, ಇಂಥ ದಿನ ಹೋಗೋಣ ಸರ್ ಅಂದರೆ ಅಂಥ ದಿನ ಆ ರೆಪ್ರೆಸೆಂಟೇಷನ್ ಎತ್ಕೊಂಡು ನಾವು ಒಂದು 20 ಜನ ಹೋಗೋಣ. ಯಾಕಂದರೆ ನಿನ್ನೆ ಮಂಜುನಾಥ್ ಸರ್ ಹತ್ರ ಮಾತಾಡ್ತಿದ್ದೆ, ಈ ರಾಯಚೂರ್ದು ಯಾವುದೋ ಒಂದು ಲೇಔಟಿನ ಜನ ಒಂದು 20 ಜನ ಹೋದ್ರಂತೆ ಕಮಿಷನರ್ ಆಫೀಸ್ಗೆ. ಹೋಗ್ಬಿಟ್ಟು ಈ ಥರ ನಮ್ಮದು ಅಲಾಟ್ಮೆಂಟ್ ಆಗಿದೆ, ಇಷ್ಟು ದಿನ ಆದರೂ ನೀವೇನು ಮಾಡ್ತಾ ಇಲ್ಲ ಅಂದಿದ್ದಕ್ಕೆ ಇಮಿಡಿಯೇಟಾಗಿ ಆ ರಾಯಚೂರು ಪ್ರಾಜೆಕ್ಟಿನ ಯಾರು ಆಫೀಸರ್ಸ್ ಇದ್ದಾರೆ ಅವ್ರನ್ನೆಲ್ಲ ಕರೆಸಿಸಿ ಇಮಿಡಿಯೇಟಾಗಿ ಇವ್ರದ್ದೇನಿದೆ ಅದನ್ನು ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಾರಂತೆ. ಸೊ ಜನ ಹೋದ್ರೇ ಅವ್ರಿಗೂ ಒಂದು ಇದು ಬರೋದು, ಓ ಇಲ್ಲಪ್ಪ ಬಂದಿದ್ದಾರೆ, ಒಂದು 20 ಜನ ಬಂದಿದ್ದಾರೆ, ಕೇಳ್ತಾ ಇದ್ದಾರೆ ಅಂತ. ಸೊ ನೀವಲ್ಲಿ ಇವಾಗ ಬಂದಿರೋರಲ್ಲಿ ನೀವು ಒಂದು 20 ಜನ ನಮಗೆ ನಾವು ಬರ್ತೀವಿ ಸರ್ ಕಮಿಷನರ್ ಆಫೀಸ್ ಹತ್ರ ಹೋಗೋಣ ಅಂತಂದರೆ, ನಾವೆಲ್ಲ ಒಂದು ಕಾಮನ್ ಡೇಟ್, ಯಾವ ಡೇಟಿಗೆ ಎಲ್ಲ ಕಂಫರ್ಟೇಬಲ್ ಆಗ್ತಾರೋ ಆ ಡೇಟಿಗೆ ವಿ ವಿಲ್ ಗೋ ಟು ದಿ ಕಮಿಷನರ್ಸ್ ಆಫೀಸ್ ಆ್ಯಂಡ್ ವಿ ವಿಲ್ ಸಬ್ಮಿಟ್ ದಿ ರೆಪ್ರೆಸೆಂಟೇಷನ್. ಸೊ ಇದಿಷ್ಟು ಒಂದು ಈ ಏನೇನು ನಡೆದಿತ್ತು, ಈಗ ಮುಂದೆ ಏನು ಈ ಅಸೋಸಿಯೇಷನ್ದು ಚಟುವಟಿಕೆಗಳು ಇರುತ್ತೆ, ಮತ್ತು ಈಗ ನಾವು ಏನೇನು ಪ್ಲ್ಯಾನ್ ಮಾಡಿದ್ದೀವಿ, ಫ್ಯೂಚರ್ ಆ್ಯಕ್ಟಿವಿಟೀಸ್ ಏನೇನು ಪ್ಲ್ಯಾನ್ ಮಾಡಿದ್ದೀವಿ ಅದೆಲ್ಲವನ್ನು ನಾವು ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಕೆಲವರಿಗೂ ಈಗ ಏನಾಗಿತ್ತು, ಆ 47 ಜನ UPIಯಲ್ಲಿ ಕಳಿಸಿದ್ರು, ಅಂದರೆ ನನ್ನ ನಂಬರಿಗೆ ಕಳಿಸಿದ್ರು ಈ ಹಿಂದೆ. ಇವಾಗ ನಮಗೆ ಇನ್ನೂ ಬ್ಯಾಂಕ್ ಅಕೌಂಟ್ ಓಪನ್ ಆಗಿಲ್ಲ, ಹಾಗಾಗಿ QR ಕೋಡ್ ನಮ್ಮ ಹತ್ರ ಇಲ್ಲ ಈಗ. ಸೊ ಹಾಗಾಗಿ ಇವತ್ತು ನೀವು ಇಲ್ಲ ಕ್ಯಾಶಲ್ಲಿ ಕೊಡಿ, ಕ್ಯಾಶಲ್ಲಿ 1000 ರೂಪಾಯಿ ಕೊಟ್ಬಿಟ್ಟು ಅಪ್ಲಿಕೇಶನ್ ಮೆಂಬರ್ಶಿಪ್ ಅಪ್ಲಿಕೇಶನನ್ನು ತೊಗೊಂಡು ಫಿಲಪ್ ಮಾಡಿಬಿಟ್ಟು ನೀವು ವಾಪಸ್ಸು ಇಲ್ಲಿ ಸಬ್ಮಿಟ್ ಮಾಡಿ. ಆಮೇಲೆ ಆವಾಗಲೇ ಡಿಸೈಡ್ ಮಾಡಿದ್ವಿ, ಆ್ಯಕ್ಚುಲಿ ಫಸ್ಟು ಡಿಸಿಷನ್ ಇದ್ದಿದ್ದು 47 ಜನನ ಲೈಫ್ ಟೈಮ್ ಮೆಂಬರ್ಸ್ ಅಂತ ಮಾಡೋಣ, ಇನ್ನು ಮಿಕ್ದವ್ರದ್ದು ರಿನ್ಯೂವಲ್ ಇಡೋಣ ಅಂತ. ಬಟ್ ಇವತ್ತು ನೀವೆಲ್ಲ ಇಷ್ಟು ದೂರ ಬಂದಿದ್ದೀರಾ, ಅದಕ್ಕಾದರೂ ಒಂದು ಬೆಲೆ ಕೊಡಬೇಕು ಅಂತ ಇವತ್ತು ಯಾರ್ಯಾರು ದುಡ್ಡು ಕೊಟ್ಬಿಟ್ಟು ಮೆಂಬರ್ಶಿಪ್ ತೊಗೊತಾರೋ ಅವರೆಲ್ಲರೂ ಲೈಫ್ ಟೈಮ್ ಮೆಂಬರ್ಸ್. ಇನ್ನು ಮುಂದೆ ಬರೋರ್ದು ಮಾತ್ರ ಇಯರ್ಲಿ ಒನ್ಸೋ ಅಥವಾ 3 ಇಯರ್ಸ್ ಒನ್ಸೋ ಏನಾದ್ರು ರಿನ್ಯೂವಲ್ ಇಡೋಣ ಅಂತ. ಆಮೇಲೆ ಈ ಒಂದು ಏನು ಅಸೋಸಿಯೇಷನಿನ ಫಂಡ್ ಬಗ್ಗೆ ನಾನು ಮಾತಾಡಿದೆ, ಅಂದರೆ ಮಂತ್ ಆನ್ ಮಂತ ಅಥವಾ ಒಂದು ಇಯರ್ಲಿ ಒನ್ಸ್ ಒಂದು ನಾಮಿನಲ್ ಅಮೌಂಟನ್ನು ನಾವೆಲ್ಲ ಫಿಕ್ಸ್ ಮಾಡಿಬಿಟ್ಟು ಸರ್ ನಾವು ಇಷ್ಟು ದುಡ್ಡನ್ನು ಪ್ರತಿ ವರ್ಷ ಅಸೋಸಿಯೇಷನಿಗೆ ಕೊಡ್ತೀವಿ ಅನ್ನೋವಂಥದ್ದು ಏನೋ ಅದರದ್ದು ಒಂದು ಡಿಸ್ಕಷನನ್ನು ನಾವಿವತ್ತು ಮಾಡೋಣ ಅನ್ನೋದು ನನ್ನ ಒಂದು ಇದಿತ್ತು, ಅಜೆಂಡಾ ಇತ್ತು ಮೀಟಿಂಗಲ್ಲಿ. ಇನ್ನು ತಮ್ಗಳಿಗೆ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ಆಮೇಲೆ ನೀವೇನಾದ್ರು ಹೇಳಬೇಕು ಅಂತಿದ್ದೀರಾ ಸರ್ ಯಾರಾದರೂ? ಸೊ ಈ ಥರ ಇದೆ. ಈ ಫಂಡ್ ಬಗ್ಗೆ ಏನಂತೀರಾ, ಮಾಡ್ಬೋದಾ? ಸೊ ಇದೆಲ್ಲ ಅಜೆಂಡಾಸ್ ಆಫ್ ದಿ ಮೀಟಿಂಗ್ ಇವತ್ತು ಇದ್ದಿದ್ದು. ಆಫೀಸ್ ಬೇರರ್ಸ್ದು ಇಂಟ್ರೊಡಕ್ಷನ್ ಆಯಿತು, ಅಸೋಸಿಯೇಷನ್ ಹೇಗೆ ಫಾರಮ್ ಆಯಿತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಇನ್ನು ಮುಂದೆ ನಮ್ಮ
ಸೊ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆದಂಥ ಕಾಳಿಂಗ ಸರ್ ಇದ್ದಾರೆ, ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಗೋವಿಂದೇಗೌಡ ಸರ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಮೀಟಿಂಗ್. ಮತ್ತು ಸೆಕ್ರೆಟರಿ ಮೇಡಮು ಲತಾ ಮೇಡಮ್ ಅಂತ, ರಾಕೇಶ್ ಸರ್ ನಮ್ಮ ಟ್ರೆಷರರು, ಪವನ್ ಸರ್ ಆಲ್ಸೋ ಇಸ್ ಒನ್ ಆಫ್ ಅವರ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್. ಸೊ ಇದಿಷ್ಟು ಅಜೆಂಡಾ ಇತ್ತು, ಅದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಏನಾರು ಇದೆಯಾ ಕ್ವಶನ್ಸ್? ಹೇಳಿ ಸರ್. ಅಜ್ಜಂಪುರ ಫಸ್ಟ್ ಮಾತಾಡಿದಾಗ ನಮ್ಮ ಹತ್ರ ಅಮೌಂಟ್ ಕಟ್ಟಿಸ್ಕೊಳಕ್ ಮುಂಚೆಯಿಂದನೂ ಏನು ಮಾತಾಡಿದ್ದು, ಅಜ್ಜಂಪುರ ಗ್ರಾಮ ಪಂಚಾಯತಿ ಲಿಮಿಟ್ಸಿಗೆ ಬರುತ್ತೆ. ಇದು ಗ್ರಾಮ ಪಂಚಾಯತಿಯಿಂದ ಖಾತಾ ಮಾಡಿಸ್ಕೊಡ್ತೀವಿ, ಫಾರಂ 11 ಬರುತ್ತೆ, ಈ ಖಾತಾ ಬರುತ್ತೆ, ಗ್ರಾಮ ಪಂಚಾಯತಿಂದ ಬರುತ್ತೆ ಅಂತಾನೆ ಹೇಳಿದ್ರು. ಆ ಕಾನ್ಫಿಡೆನ್ಸ್ಗೆ ನಾವು ಬಂಡವಾಳ ಹಾಕಿತ್ತು. ಇವಾಗ there is a diversion which has happened. That's the main details of ನಮ್ಮದು ಕರ್ನಾಟಕ ಗೃಹ ಮಂಡಳಿ ಬೈಲಾಳು ವಸತಿ ಕ್ಷೇಮಾಭಿವೃದ್ಧಿ ಸಂಘದ್ದು ಡೀಟೇಲ್ಸು. ಸೊ ಇಲ್ಲಿವರೆಗೂ ನೀವು ನೋಡಿದಿಲ್ಲ, ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ಇದ್ರ ಕೆಳಗಡೆ ಹಾಕಿ. ಸೊ ಅದರ ಜೊತೆಗೆ ಇನ್ಮೇಲೆ Q&A ಸ್ಟಾರ್ಟ್ ಆಗಿದೆ, ನೋಡೋಣ, ಅದನ್ನು ವೀಡಿಯೋ ಆದರೆ ನಾವು ಮಾಡಿಕೊಡ್ತೀವಿ. ಸೊ ಆ್ಯಸ್ ಆಫ್ ನೌ ಪ್ರೆಸೆಂಟ್ಲಿ ಲೇಔಟ್ ಈ ಥರ ಕಾಣುತ್ತೆ. ಇದು ಒನ್ ಆಫ್ ದ ಎಂಟ್ರೆನ್ಸು. ಓಕೆ, ನೀವು ಈ ಥರ ಅಬ್ಸರ್ವ್ ಮಾಡ್ಬೋದು. ದಾಟ್ಸ್ ದ ಮೇನ್ ಥಿಂಗ್. ನಾನು ನಿಮಗೆ ಮೇನ್ ಗೇಟ್ ತೋರಿಸ್ಬಿಡ್ತೀನಿ. ಮೇನ್ ಗೇಟ್ ಈ ಥರ ಇದೆ. ಐ ಥಿಂಕ್ ಬೆಂಗಳೂರಿಂದ ಈ ಲೇಔಟ್ಗೆ ಟೆಕ್ನಿಕಲಿ ಡ್ರೈವ್ ಮಾಡಿ ನೀವು ಬರ್ತೀನಿ ಅಂತಂದರೆ ಲಿಟ್ಲ್ ಪಿಂಚ್ ಆಗುತ್ತೆ, ಡಿಸ್ಟೆನ್ಸ್ ಆಗಲಿ, ಮಲ್ಟಿಪಲ್ ರೋಡ್ ಕನೆಕ್ಟಿವಿಟಿ ಆಗಲಿ. ಸೊ ಬಟ್ ಆ್ಯಸ್ ಆಫ್ ನಾವು ಇಲ್ಲಿಗೆ ಬಂದಮೇಲೆ ವಿಲ್ ಹ್ಯಾವ್ ಬ್ಯೂಟಿಫುಲ್ ಆಗಿರೋ ಇದೆ. ನಾನಿವತ್ತು ಮೇನ್ ರೋಡಲ್ಲಿದ್ದೀನಿ. ಇದೇ ಬೈಲಾಳು ವಿಲೇಜು. ಇಲ್ಲಿ ಇವನ್ ಪ್ರೆಸೆಂಟ್ಲಿ ಇಲ್ಲಿ ಬಂದರೂ ಮನೆ ಹತ್ರನೇ ಇದೆ. ಬರ್ಬೇಕಾದ್ರೆ ಸ್ವಲ್ಪ ಪಿಂಚ್ ಆಗೋದು ಬಿಟ್ಟರೆ ಎಕ್ಸಿಸ್ಟಿಂಗ್ ಇಲ್ಲಿ ಬಂದರೆ ಏನು ಆ ಥರ ಮಂಡಳಿ ಬೈಲಾಳು ಪ್ರವೇಶ ದ್ವಾರ 2 ಈಗ ಪ್ರವೇಶ ದ್ವಾರ ಅಲ್ಲೂ ಒಂದಿದೆ, ಮಲ್ಟಿಪಲ್ ಎಂಟ್ರೆನ್ಸ್ ಇದೆ. ದಟ್ಸ್ ಆಲ್ ಗೈಡ್. ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ, ಬೈಲಾಳು ಅನ್ನೋದು ಒಂದು ತುಂಬ ಹಳೆಯ ಲೇಔಟು. ಮಲ್ಟಿಪಲ್ ಟೈಮ್ಸ್ ಕೂಡ ಅಲಾಟ್ಮೆಂಟ್ ಆಗಿದೆ. 1 ಇಯರ್ ಬ್ಯಾಕು ಕೂಡ ಒಂದು ಅಲಾಟ್ಮೆಂಟ್ ಆಗಿದೆ, 1.5 ಇಯರ್ ಬ್ಯಾಕು, ಒಂದು 5-6 ಮಂತ್ ಬ್ಯಾಕು ಆಗಿದೆ. ಈಗೆಲ್ಲ ಅಸೋಸಿಯೇಷನ್ ಇಲ್ಲಿ ಜಾಯ್ನ್ ಆಗಿರೋದು ಜಸ್ಟು ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕೆ. ಈಗ ಆಲ್ಮೋಸ್ಟ್ ಈ ಲೇಔಟಲ್ಲಿ ಫ್ಯೂಚರಲ್ಲಿ ಏನು ಆಪರ್ಚುನಿಟಿ ಬರುತ್ತೆ ಅಂತಂದರೆ ಇನ್ನೂ ವಿ ಆರ್ ನಾಟ್ ಶ್ಯೂರ್. ಯಾವುದಾದ್ರೂ ಸೈಟ್ಗಳು ಉಳಿದ್ರೆ ಮತ್ತೊಮ್ಮೆ ಅಲಾಟ್ಮೆಂಟ್ ಕರಿಬೋದು. ಕಾರ್ನರು ಹಾಟ್ ಸೈಟ್ಗಳು ಸರ್ಟನ್ಲಿ ಇವತ್ತಲ್ಲ ನಾಳೆ ಆಕ್ಷನಿಗೆ ಬಂದೇ ಬರುತ್ತೆ. ಬಟ್ ಇನ್ನೂ ಯಾವುದೂ ಮನೆಗಳಾಗಿಲ್ಲ. ಕೆಲವೊಂದು ಬೇಸಿಕ್ ಮಿಸ್ಟೇಕ್, ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದೆ ಲೇಔಟಲ್ಲಿ, ಹಾಗಾಗಿ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಬಟ್ ಆ್ಯಸ್ ಅ ಟೀಮ್ ಇವರೇನಿದ್ದಾರಲ್ವ, ಕರ್ನಾಟಕ ಗೃಹ ಮಂಡಳಿಯವರು ತುಂಬ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಜಸ್ಟ್ ಟು ಹೆಲ್ಪ್ ಎವ್ರಿಬಡಿ. ಓನ್ಲಿ ಒಂದು ರಿಕ್ವೆಸ್ಟ್, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ ನಮ್ಮ ಚಾನಲ್ನ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಒಂದು ಫಾಲೋ ಮಾಡ್ಕೊಳ್ಳಿ. ಎರಡನೇದು, ಅಧ್ಯಕ್ಷರದು ಮತ್ತು ಕಮಿಟಿ ಮೀಟಿಂಗ್ದು ಕೆಲವೊಂದು ನಂಬರ್ಸು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಅವರಿಗೆ ಕೂಡ ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ನೀವು ಯಾರಾದರೂ ಓನರ್ ಆಗಿದ್ದು ಇಲ್ಲಿವರೆಗೂ ಈಗ ನಿಮ್ಗೆ ಗೊತ್ತಾಗಿದ್ದರೆ ಅವರಿಗೆ ಕಾಲ್ ಮಾಡಿ ಈ ಮೀಟಿಂಗ್ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಎವ್ರಿವನ್.